ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಫ್ರೈಡೇ. ಒಂದು ಟಾಪಿಕ್ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಯಾವುದಕ್ಕಾದ್ರೂ ಅಂದರೆ ಒಂದು ಪರ್ಸ್ನಲ್ ವಿಷಯಗಳಿಗೂ ಇರ್ಬೋದು, ಇಲ್ಲ ಒಂದು ಪ್ರಾಪರ್ಟಿ ತೊಗೊಳೋದಕ್ಕಿರ್ಬೋದು, ಏನಕ್ಕಾದರೂ ಇರ್ಬೋದು. ಏನಂದರೆ ಸಾಲ ತೊಗೊಳ್ತೀವಿ. ಸಾಲ ತೊಗೊಳ್ಳೋ ತನಕ ಫುಲ್ಲು ಹೇಗೆ ಅಂದರೆ ಎಷ್ಟು ಬೇಗ ಸಾಲ ಸಿಗುತ್ತೆ ಅಂತ ಒಂಥರ ವೆಯ್ಟ್ ಮಾಡ್ತಾ ಇರ್ತೀವಿ. ಯಾವಾಗ ನಾವು ಅಪ್ಲೈ ಮಾಡೋದು, ಅದೆಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದೆಲ್ಲ ಕೊಟ್ಟಿರ್ತೀವಿ. ಕೊಟ್ಮೇಲೆ ಯಾವಾಗ ಸಿಗುತ್ತೆ ನಮಗೆ ಸಾಲ ತೊಗೊಳ್ಳೋ ತನಕ ಒಂಥರ ಕುತೂಹಲ, ಎಷ್ಟು ಬೇಗ ಸಿಗುತ್ತೆ ಅಂತೇಳಿ. ಆದರೆ ನಾವು ಸಾಲ ಕಟ್ತೀವಲ್ಲ, ಆವಾಗ ಎಷ್ಟು ಅಯ್ಯೋ ಇನ್ನೂ ಇಷ್ಟು ಸಾಲ ಇದೆಯಾ, ಅಯ್ಯೋ ಇನ್ನೂ ಇಷ್ಟು ಸಾಲ ಇದೆಯಾ, ಆ ಥರ ಟೆನ್ಷನ್ ಮಾಡ್ಕೊತಾ ಇರ್ತೀವಿ. ಸಾಲ ತಗೊಳ್ಳೋದು ಎಷ್ಟು ಈಸಿ, ಸಾಲ ಕಟ್ಟೋದು ಅಷ್ಟೇ ಕಷ್ಟ. ಆದರೆ ಈಸಿಯಾಗಿ ತೊಗೊಳ್ಳಲ್ಲ ನಾವು. ಏನೋ ಆ ಥರ ನಾವು ಸಾಲ ತಗೊಳ್ಳೋದು ಖುಷಿಯಿಂದ ತೊಗೊಳ್ತೀವಿ. ಆದರೆ ಕಟ್ಟಬೇಕಾದ್ರೆ ಅಯ್ಯೋ ಇನ್ನಷ್ಟು ಸಾಲ ಇದೆ, ಅಯ್ಯೋ ಇಷ್ಟು ಸಾಲ ಇದೆ, ಯಾವಾಗ ತೀರಿಸೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ನಾನು ಅದಕ್ಕೆ ನೀವು ಸಾಲ ಎಲ್ಲ ಮಾಡಿದರೆ ಲೋನ್ ಇರ್ಬೋದು, ಇನ್ನೊಂದು ಮತ್ತೊಂದು, ಅದು ನಿಮ್ಮ ಒಂದು ಯಾವ ಥರ ಸಾಲ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಲೋನ್ ತೊಗೊಂಡಿರ್ತೀರ ಅಂದ್ಕೊಳ್ಳಿ. ಇವಾಗ ಬ್ಯಾಂಕಲ್ಲಿರ್ಬೋದು, ಇಲ್ಲ ನೀವೆಲ್ಲಿ ವರ್ಕ್ ಮಾಡ್ತಾ ಇರ್ತೀರ ಆ ಕಂಪ್ನಿಯಲ್ಲಿ ಲೋನ್ ತೊಗೊಂಡಿರ್ತೀರ. ನಿಮಗೆ ಎಷ್ಟು ಬೇಕೋ ಅಷ್ಟು ಲೋನನ್ನು ತೊಗೊಂಡಿರ್ತೀರ. ನಾನು ಇದರಲ್ಲಿ ಯಾವ ಥರ ಸಾಲ ತೀರಿಸ್ಬೋದು ಅಂತ 2 ಪಾಯಿಂಟ್ನ ಹೇಳ್ತೀನಿ. ನಿಮಗೆ 2 ಪಾಯಿಂಟಲ್ಲಿ ಯಾವ ಪಾಯಿಂಟ್ ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಬೋದು. ನನಗನ್ಸಿರೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮಗೆ ಒಂದೇ ಪಾಯಿಂಟ್, ಇವಾಗ 2 ಪಾಯಿಂಟ್ ಹೇಳ್ತೀನಿ ಅಂತ ಅಂದರೆ ಆ 2 ಪಾಯಿಂಟಲ್ಲಿ ಯಾವುದಾದ್ರೂ ಚಾಯ್ಸ್ ಮಾಡ್ಬೋದು. ಇಲ್ಲ ನಾವು 2 ಪಾಯಿಂಟು ಕೂಡ ಚಾಯ್ಸ್ ಮಾಡ್ತೀನಿ ಅಂದರೆ ಇನ್ನೂ ಬೆಟರ್ ಅಂತಲೇ ಹೇಳ್ತೀನಿ. ಓಕೆ, ಮೊದಲನೇ ಪಾಯಿಂಟು. ಈ ಪಾಯಿಂಟ್ ಬಂದು ನನಗೆ ತುಂಬ ಇಷ್ಟ ಅಂತ ಹೇಳಿದ್ರೆ ಇದೇ ಪಾಯಿಂಟು. ಈ ಪಾಯಿಂಟಲ್ಲಿ ನಾವು ಈಸಿಯಾಗಿ ಸಾಲ ತೀರಿಸ್ಬೋದು. ಮೊದಲನೇ ಪಾಯಿಂಟ್ ಏನಂದರೆ, ಇವಾಗ ನಾವು ಲೋನ್ ತೊಗೊಂಡಿರ್ತೀವಿ ಬ್ಯಾಂಕಲ್ಲಿ, ನಿಮ್ಮ ಆಫೀಸಲ್ಲಿ, ಎಲ್ಲೋ ನೀವು ವರ್ಕ್ ಮಾಡ್ತಿರೋ ಒಂದು ಆಫೀಸಲ್ಲಿ ಲೋನ್ ತೊಗೊಂಡಿರ್ತೀರ. ಇವಾಗ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಅಷ್ಟೇ. ಇವಾಗ ನೀವು 1 ಲಕ್ಷ ಲೋನ್ ತೊಗೊಂಡಿರ್ತೀರ. ನೀವು ಜಾಸ್ತಿ ತೊಗೊಂಡಿರ್ತೀರ, ನಾನು ಒಂದು ಉದಾಹರಣೆ ಕೊಡ್ತಾ ಇರೋದಷ್ಟೇ. 1 ಲಕ್ಷ ಲೋನ್ ತೊಗೊಂಡಿರ್ತೀರ. ಇವಾಗ ಅದು ಮಂತ್ಲಿ, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು, ನೀವು ಅದನ್ನು ನಿಮ್ಮ ಏನು ಲೋನ್ ತೊಗೊಂಡಿರ್ತೀರ ಅದ್ರ ಮೇಲೆ ನೀವು ಇದು ಮಾಡ್ಕೊಳ್ಳಿ. 1 ಲಕ್ಷ ಲೋನ್ ತೊಗೊಂಡಿರ್ತೀರ. 1 ಲಕ್ಷಕ್ಕೆ 1 ತಿಂಗಳಿಗೆ ಮಿನಿಮಮ್ ಒಂದು 10,000 ರೂಪಾಯಿ ಕಟ್ಟಾಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ. 10,000 ರೂಪಾಯಿ ಕಟ್ಟಾಗ್ತಾ ಇರುತ್ತೆ. ಇವಾಗ ನಾವು ಹಾಗೆ ಬಿಟ್ಬಿಟ್ರೆ, ಇವಾಗ ನೀವು ಸ್ಯಾಲ್ರಿ ಬರ್ತಾ ಇರ್ತಾರೆ, ನಿಮ್ಮ ಸ್ಯಾಲ್ರಿ ಮೇಲೆ ಅದು 10,000 ಅಂತೇಳಿ ತಿಂಗಳು ಕಟ್ಟಾಗ್ತಾ ಹೋಗ್ತಾ ಇರುತ್ತೆ. 3 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ 50 ರೂಪಾಯಿ 10 ರೂಪಾಯಿ ಕಡಿಮೆ ಆಗುತ್ತೆ. ಅಂದರೆ ಇವಾಗ 10,000 ರೂಪಾಯಿ ಕಟ್ಟಾಗ್ತಾ ಇರುವಂಥದ್ದು ಲೋನು ಒಂದು 2 ತಿಂಗಳು ಬಿಟ್ಟು ಅಥವಾ ಒಂದು 3 ತಿಂಗಳು ಬಿಟ್ಟು 9,900 ರೂಪಾಯಿ ಕಟ್ಟಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ದಿನ ಹೋಗ್ತಾ ಏನಾಗುತ್ತೆ ಅಂದರೆ ಲೋನು ಕಡಿಮೆ ಕಟ್ಟಾಗ್ತಾ ಹೋಗುತ್ತೆ. ಅಂದರೆ ನೀವು ಎಷ್ಟು ವರ್ಷಕ್ಕೆ ತೊಗೊಂಡಿರ್ತೀರ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅಂದರೆ 10 ವರ್ಷಕ್ಕೆ ತೊಗೊಂಡಿರ್ತೀರ ಅಥವಾ 5 ವರ್ಷಕ್ಕೆ ತೊಗೊಂಡಿರ್ತೀರ, ಅದು ನಿಮ್ಮ ಲೋನ್ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದ್ರಿಂದ ಆ ಥರ 1 ಲಕ್ಷಕ್ಕೆ 10,000 ಕಟ್ಟಾಗ್ತಾ ಇರುತ್ತೆ. ಅದು ತಿಂಗ ಹೋಗ್ತಾ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಹೀಗೆ ಬಿಟ್ಟರೆ, ನೀವು 5 ವರ್ಷಕ್ಕೆ ಲೋನ್ ತೊಗೊಂಡಿದ್ರೆ ಅದು 5 ವರ್ಷ ತನಕನೂ ಇದೇ ರೀತಿಯೇ ಕಟ್ಟಾಗ್ತಾ ಇರುತ್ತೆ. ನಿಮಗೆ ಬೇಗ ನಮ್ಮ ಸಾಲ ಏನಿದೆ ಅಂದರೆ ಲೋನ್ ಏನಿದೆ ಅದು ಬೇಗ ತೀರಬೇಕು ಅಂದರೆ, ಇವಾಗ ನೀವು 1 ಲಕ್ಷ ಲೋನ್ ತೊಗೊಂಡಿರ್ತೀರ. ಇವಾಗ ಅದಕ್ಕೆ ನೀವು ಎಕ್ಸ್ಟ್ರಾ ಅಂದರೆ ನಿಮ್ಮ ಮನೆ ಖರ್ಚಿಗೆ, ಅಂದರೆ ಒಂದು ತಿಂಗಳಿಗೆ ಎಷ್ಟು ದುಡ್ಡು ಬೇಕು ಅಷ್ಟನ್ನು ಮ್ಯಾನೇಜ್ ಮಾಡಿಕೊಂಡು, ಓಕೆ ನನ್ನ ಮಂತ್ಲಿ ನಮ್ಮ ಮನೆಗೆ ಇಷ್ಟು ದುಡ್ಡು ಸಾಕು, ಅದರಲ್ಲಿ ಇನ್ನು ಎಕ್ಸ್ಟ್ರಾ ದುಡ್ಡು ಉಳಿತಾ ಇದ್ದರೆ ಮಾತ್ರ, ಉಳಿದಿಲ್ಲ ಅಂದರೆ ಮಾಡ್ಕೋಬೇಡಿ. ಏನಾದರೂ ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ದುಡ್ಡು, ಅಂದರೆ ಮನೆಗೆ ಅಂದರೆ ಗೊತ್ತಿದೆಯಲ್ಲ, ದಿನಸಿ ಅದು ಇದು ಎಲ್ಲ ಸೇರಿಸಿ ಎಲ್ಲ ಒಂದು ತಿಂಗಳಿಗೆ ಇಷ್ಟು ಬಜೆಟ್ ಅಂತ ಇರುತ್ತೆ. ಆ ಬಜೆಟಲ್ಲಿ ನಾನು ಮ್ಯಾನೇಜ್ ಮಾಡ್ತೀನಿ ಇಷ್ಟು ಬಜೆಟಲ್ಲಿ ಅಂತ ಅಂದ್ಕೊಂಡು, ಅಷ್ಟು ಬಜೆಟ್ ಮೇಲೂ ನಿಮಗೆ ಒಂದಷ್ಟು ದುಡ್ಡು ಉಳಿತಾ ಇರುತ್ತೆ.
ಎಷ್ಟಾದರೂ ಇರ್ಬೋದು, 5,000 10,000 ಈ ಥರ ಎಷ್ಟೋ ದುಡ್ಡು ಉಳಿತಾ ಇರುತ್ತೆ ತಿಂಗಳು. ಅಂದರೆ ಮನೆ ಖರ್ಚೆಲ್ಲ ಮಾಡಿ ಖರ್ಚಿಗೆ ಅಂತ ಇಟ್ಟು ಅದ್ರ ಮೇಲೂ ಒಂದು 5,000 10,000 ರೂಪಾಯಿ ಉಳಿತಾ ಇದ್ದರೆ ನೀವು ಒಂದು ಏನು ಮಾಡ್ಬೋದು ಅಂದರೆ, ನೀವು ಆಫೀಸಲ್ಲಿ ಅಂದರೆ ವರ್ಕ್ ಮಾಡ್ತಾ ಇದ್ದರೆ ನೀವೇನು ಮಾಡ್ಬೋದು, ಲೆಟರಲ್ಲಿ ಬರೆದು ಕೊಡ್ಬೋದು. ಇವಾಗೇನು 10,000 ರೂಪಾಯಿ ಮಂತ್ಲಿ ಲೋನ್ಗೆ ಅಂತ ಹೋಗ್ತಾ ಇದೆ, ಆ 10,000 ರೂಪಾಯಿ ಜೊತೆಗೆ ಇನ್ನೂ ಒಂದು 5,000 ರೂಪಾಯಿ ಎಕ್ಸ್ಟ್ರಾ ಕಟ್ಟಾಗೋ ಥರ, ಓಕೆನಾ, ಎಕ್ಸ್ಟ್ರಾ ಕಟ್ಟಾಗೋ ಥರ ನೀವು ಬರ್ದು ಕೊಟ್ಬಿಡ್ಬೇಕು. ಅವಾಗೇನಾಗುತ್ತೆ, ಎಕ್ಸ್ಟ್ರಾ 10,000 5,000 ನಿಮಗೆ ಎಷ್ಟು ಸಾಧ್ಯ, ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು, ನಿಮ್ಗೆ ಎಷ್ಟು ಓಕೆ ಇಷ್ಟು ನಾನು ಬರ್ಕೊಡ್ಬೋದು, ಇಲ್ಲ ಒಂದು 2,000 ವರ್ಕ್ ಕೊಡ್ತೀರಾ, ಇಲ್ಲ 10,000 ವರ್ಕ್ ಕೊಡ್ತೀರಾ, 20,000 ವರ್ಕ್ ಕೊಡ್ತೀರಾ, ಅದು ನಿಮ್ಮ ಮೇಲೆ ಡಿಪೆಂಡು. ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದು 5,000 ರೂಪಾಯಿ ಉಳಿಯುತ್ತೆ, ಎಲ್ಲ ಮನೆ ಖರ್ಚೆಲ್ಲ ಕಳೆದು 5,000 ರೂಪಾಯಿ ಉಳಿಯುತ್ತೆ ಅಂದರೆ ನೀವು ಲೆಟ್ರ್ ಮೂಲಕ ಒಂದು 5,000 ರೂಪಾಯಿ ಎಕ್ಸ್ಟ್ರಾ ಬರ್ಕೊಟ್ಬಿಟ್ರೆ ಆವಾಗ ಏನಾಗುತ್ತೆ, ನಿಮ್ಮ ಲೋನು ಬೇಗ ತೀರುತ್ತೆ. ಇವಾಗ 10 ವರ್ಷಕ್ಕೆ 5 ವರ್ಷಕ್ಕೆ ಲೋನ್ ತೊಗೊಂಡಿರ್ತಿರಲ್ಲ, ಆ ಲೋನು ಬೇಗ ಮುಗಿಯುತ್ತೆ. ಇವಾಗ ಮಂತ್ಲಿ ನೀವು 5,000 ರೂಪಾಯಿನ ಎಕ್ಸ್ಟ್ರಾ ಬರ್ಕೊಟ್ರೆ 1 ವರ್ಷಕ್ಕೆ ಎಷ್ಟಾಗುತ್ತೆ, 60,000 ರೂಪಾಯಿ ಆಗುತ್ತೆ. 60,000 ಪ್ಲಸ್ ಅದೊಂದು 10,000 ರೂಪಾಯಿ ಕಟ್ಟಾಗ್ತಾ ಇರುತ್ತಲ್ಲ, ಎಕ್ಸ್ಟ್ರಾ ಲೋನಿಗೆ ನೀವು 10,000 ರೂಪಾಯಿ ಕಟ್ಟಾಗ್ತಾ ಇರುತ್ತೆ. ಅದ್ರ ಜೊತೆಗೆ ಪ್ಲಸ್ 5,000 ರೂಪಾಯಿ ಕಟ್ಟಾದರೆ ಎಷ್ಟಾಗುತ್ತೆ, ಇದೇ 60,000 ರೂಪಾಯಿ ಆಯಿತು 1 ವರ್ಷಕ್ಕೆ. ಅದೊಂದಷ್ಟು ಬೇಗ ಲೋನ್ ಮುಗಿಯುತ್ತೆ. ಅರ್ಥ ಆಯ್ತಾ ನಿಮಗೆ? 5 ವರ್ಷಕ್ಕೆ ಲೋನ್ ಮಾಡ್ಕೊಂಡಿದ್ರೆ ಇನ್ನು 3 ವರ್ಷಕ್ಕೆ ಇದು ಲೋನ್ ಮುಗಿಬೋದು, ಇಲ್ಲ 2 ವರ್ಷಕ್ಕೆ ಮುಗಿಬೋದು. ಆ ಥರ ಇಲ್ಲಿ 5,000 ರೂಪಾಯಿ ಎಕ್ಸ್ಟ್ರಾ ತಿಂಗ ಹೋಗುತ್ತೆ. ಒಂದು 5,000 ರೂಪಾಯಿ ಬರ್ಕೊಟ್ಟಿರ್ತೀರಲ್ಲ, ಅದು ಎಕ್ಸ್ಟ್ರಾ ಕಟ್ಟಾಗ್ತಾ ಇರುತ್ತೆ. ಒಂದ್ಸರಿ ನೀವು ಬರ್ಕೊಟ್ಟ ಮೇಲೆ ಲೋನ್ ಮುಗಿಯೋ ತನಕ ಅನ್ನೋದು ಕಟ್ಟಾಗ್ತಾ ಇರುತ್ತೆ. 5,000 ರೂಪಾಯಿ ಬರ್ಕೊಟ್ಟಿರ್ತಲ್ಲ, ಅದು ಲೋನಲ್ಲಿ ಕಟ್ಟಾಗ್ತಾ ಇರುತ್ತೆ. ಹಾಗೆ ಇವಾಗ ಏನಂದರೆ ನೀವು 1,00,000 ರೂಪಾಯಿಗೆ 10,000 ರೂಪಾಯಿ ಕಟ್ಟಾಗ್ತಾ ಇರುತ್ತೆ. ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಒಂದೊಂದ್ಸರಿ ಅರ್ಥ ಆಗೋದಿಲ್ಲ, ಅದಕ್ಕೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ರಿಪೀಟಾಗಿ ನೋಡಿ, ಅವಾಗ ಅರ್ಥ ಆಗುತ್ತೆ. 1,00,000ಕ್ಕೆ 10,000 ರೂಪಾಯಿ ಕಟ್ಟಾಗ್ತಾ ಇರುತ್ತೆ. 10,000 ರೂಪಾಯಿ ಜೊತೆಗೆ 5,000 ರೂಪಾಯಿ ಎಕ್ಸ್ಟ್ರಾ ಬರ್ಕೊಟ್ಟಾಗ ಎಷ್ಟಾಗುತ್ತೆ, 15,000 ರೂಪಾಯಿ ಕಟ್ಟಾಗುತ್ತೆ. ಅಂದರೆ ಒಂದು ತಿಂಗಳಿಗೆ 15,000 ರೂಪಾಯಿ ಕಟ್ಟಾದರೆ ಅವಾಗ ನಮಗೆ ಎಷ್ಟು ಉಳಿಯುತ್ತೆ ಅಂದರೆ ಬೇಗ ಲೋನು ಕೂಡ ಮುಗಿಯುತ್ತೆ. ಅವಾಗ ನಿಮಗೆ 10,000 ರೂಪಾಯಿ ಕಟ್ಟಾಗ್ತಾ ಇರುತ್ತಲ್ಲ, ಆವಾಗ 1,00,000ದ್ದು ಈಗ ಒಂದು ತಿಂಗಳಿಗೆ 15,000 ರೂಪಾಯಿ ಕಟ್ಟಾಗಿರುತ್ತೆ. ಈಗ 15,000 ರೂಪಾಯಿ ಕಟ್ಟಾಗುವಂಥದ್ದು ಸ್ವಲ್ಪ ಅವಾಗ ಏನಾಗುತ್ತೆ, ಲೋನ್ ಬೇಗ ಮುಗಿಯುತ್ತೆ, ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಕಡಿಮೆ ಆಗಿರೋ ಲೋನ್ ದುಡ್ಡು ಏನಾಗುತ್ತೆ, ನಮ್ಮ ಸ್ಯಾಲ್ರಿಯಲ್ಲಿ ಬರುತ್ತೆ. ಅರ್ಥ ಆಯ್ತಾ ನಿಮಗೆ? 15,000 ರೂಪಾಯಿ 10,000 ರೂಪಾಯಿ ಕಟ್ಟಾದಾಗ ಏನಾಗುತ್ತೆ, 10,000 ರೂಪಾಯಿ ಅಂತ ಹೇಳುತ್ತೆ. ಅದ್ರ ಜೊತೆಗೆ 5,000 ರೂಪಾಯಿ ಸೇರಿಸಿ ಕಟ್ಟಿರ್ತೀವಿ, 15,000 ರೂಪಾಯಿ. 15,000 ರೂಪಾಯಿ ಅಂದಾಗ ಎಷ್ಟು ಲೋನು, ಆ ಲೋನಿಗೆ 1,00,000 ಲೋನಿಗೆ 15,000 ರೂಪಾಯಿ ಹೋಗುತ್ತೆ. ಆಯಿತಾ? ಆ ತಿಂಗಳದು ಅಂದರೆ ಕಡಿಮೆ ಆಗ್ತಾ ಬರಬೇಕು. ಈಗ 1,00,000 ಇರೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮಂತು 5,000 ರೂಪಾಯಿ ಆ್ಯಡ್ ಮಾಡಿದ್ದೀರಾ ಅಂದರೆ 15,000 ರೂಪಾಯಿ ಅವರು ಎಕ್ಸ್ಟ್ರಾ ಅಲ್ಲ, ಪರ್ಸೆಂಟ್ ಮೇಲೂ ಕೂಡ ಹೋಗುತ್ತೆ. ಎಷ್ಟು ಪರ್ಸೆಂಟ್ ನೀವು ಬಡ್ಡಿ ತೊಗೊಂಡಿರ್ತೀರಾ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಅದು ಅದ್ರ ಮೇಲೆ ಡಿಪೆಂಡ್ ಆಗಿ ಅಂದರೆ ಅಸಲು ಮತ್ತು ಬಡ್ಡಿನೆಲ್ಲ ಸೇರಿಸಿ ಅವರು ಕಟ್ ಮಾಡ್ಕೊಂಡಿರ್ತಾರೆ. ಆವಾಗ ನಿಮ್ಮ ಸ್ಯಾಲ್ರಿ ಏನು ಒಂದು 10,000 ರೂಪಾಯಿ ಬರ್ತಾ ಇರುತ್ತೆ. ಅಂದರೆ ಲೋನ್ ಎಲ್ಲ ಮುಗಿದು ಒಂದು 10,000 ರೂಪಾಯಿ ಬರ್ತಾ ಇರುತ್ತೆ ನಿಮ್ಮ ಕೈಗೆ. ಆವಾಗ ನೀವು 10,000 ಪ್ಲಸ್ 5,000 15,000 ರೂಪಾಯಿ ಲೋನಿಗೆ ಹೋದಾಗ ನಿಮಗೆ ಎಷ್ಟು ನೆಕ್ಸ್ಟ್ ತಿಂಗಳು ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಏನಾಗುತ್ತೆ, ನಿಮ್ಮ ಸ್ಯಾಲ್ರಿಯಲ್ಲಿ ಜಾಸ್ತಿ ದುಡ್ಡು ಬರುತ್ತೆ. ಇಲ್ಲಿ ಜಾಸ್ತಿ ದುಡ್ಡು ಬರುತ್ತೆ ಸ್ಯಾಲ್ರಿ, ಮತ್ತು ಅಲ್ಲಿ ಲೋನು ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ ತಿಂಗ ಅದೇ ರೀತಿ ಹೋಗ್ತಾ ಹೋಗುತ್ತೆ. ಆವಾಗ ಅಲ್ಲಿ ಲೋನ್ ಕಡಿಮೆ ಆಗುತ್ತೆ, ಇಲ್ಲಿ ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ಹೈ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಲೋನು ಬೇಗ ಮುಗಿಯುತ್ತೆ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ರಿಪೀಟಾಗಿ ನೋಡಿ, ಅವಾಗ ಅರ್ಥ ಆಗುತ್ತೆ. ಒಂದೊಂದು ವೀಡಿಯೋ ಅರ್ಥ ಆಗಲ್ಲ, ಆವಾಗ ಇನ್ನೊಂದು ಸರಿ ನೋಡಿದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಾನು ಇನ್ನೊಂದು ಸರಿ ಹೇಳ್ತೀನಿ. ಇವಾಗ 1,00,000 ರೂಪಾಯಿಗೆ ಲೋನ್ ತೊಗೊಂಡಿದ್ದೀರಾ, 10,000 ರೂಪಾಯಿ ಕಟ್ಟಾಗ್ತಾ ಇರುತ್ತೆ. 10,000 ರೂಪಾಯಿಗೆ ಎಕ್ಸ್ಟ್ರಾ 5,000 ರೂಪಾಯಿನ ಬರ್ಕೊಟ್ಟಿರ್ತೀರ, ಅದು 15,000 ರೂಪಾಯಿ ಆಯಿತು. 15,000 ರೂಪಾಯಿ ಒಂದು ತಿಂಗಳಿಗೆ ಲೋನ್ ಹೋದಾಗ ಅಲ್ಲಿ ಲೋನ್ ಏನಾಗುತ್ತೆ, ಒಂದು ತಿಂಗಳಿಗೆ 15,000 ರೂಪಾಯಿ ಲೋನ್ ಅಂತ ಹೋಗ್ತಿದ್ದಾಗ ಎಕ್ಸ್ಟ್ರಾ 5,000 ರೂಪಾಯಿ ಬರ್ಕೊಟ್ಟಿರ್ತೀವಿ, ಅದು ಕಟ್ಟಾಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ, 1,00,000 ಇರೋದು ಸಾಲ ಏನಾಗುತ್ತೆ 15,000 ರೂಪಾಯಿ ಕಡಿಮೆ ಮಾಡ್ಕೊಳ್ಳಿ. ಅಲ್ಲಿ ಕಡಿಮೆ ಅಂದರೆ ಲೋನ್ ಕಡಿಮೆ ಆಗುತ್ತೆ. 1,00,000 ಇರೋ ಲೋನು ಸ್ವಲ್ಪ ಕಡಿಮೆ ಆಗುತ್ತೆ. ಆವಾಗ ಅಲ್ಲಿ ಕಡಿಮೆ ಆದಾಗ ಇಲ್ಲಿ ಸ್ಯಾಲ್ರಿಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಏನು ತುಂಬ ಬಂದ್ಬಿಡಲ್ಲ, ನಾವು ಕಟ್ಟೋ ದುಡ್ಡು ಮೇಲೆ ಡಿಪೆಂಡ್ ಆಗುತ್ತೆ.
ನಾವು 5,000 10,000 ರೂಪಾಯಿ ಕಟ್ಟಿದ್ರೆ ಅದ್ರ ಮೇಲೇ ಎಷ್ಟು ಸ್ಯಾಲ್ರಿಲಿ ಆ್ಯಡ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಲೋನ್ ಕಡಿಮೆ ಆಗುತ್ತೆ. ಇಲ್ಲಿ ಸ್ಯಾಲ್ರಿಲಿ ಒಂದು 50 100 ಅಂದರೆ ನೀವು ಎಷ್ಟು ದುಡ್ಡನ್ನು ಕಟ್ತೀರೋ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಾನು ಸುಮ್ಮನೆ ಒಂದು 5,000 ರೂಪಾಯಿ ಅಂತ ಹೇಳ್ತಿದ್ದು, ನೀವು 20,000 ರೂಪಾಯಿ ಕಟ್ಟಿದ್ರೆ ಅಲ್ಲಿ ಲೋನ್ ಇನ್ನೂ ಕಡಿಮೆ ಆಗುತ್ತೆ, ಇನ್ನೂ ಜಾಸ್ತಿನೇ ಕಡಿಮೆ ಆಗುತ್ತೆ. ಇಲ್ಲಿ ಸ್ಯಾಲ್ರಿಲಿ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಇದೇ ರೀತಿ ಎಕ್ಸ್ಟ್ರಾ 10,000 ರೂಪಾಯಿ ಜೊತೆಗೆ 5,000 ರೂಪಾಯಿ ಸೇರಿಸ್ತಾ ಅಂದರೆ ಆ್ಯಡ್ ಆಗ್ತಾ ಅಂದರೆ 10,000 ರೂಪಾಯಿ ಜೊತೆಗೆ 5,000 ರೂಪಾಯಿ ಸೇರಿಸ್ಕೊಂಡು ಹೋದರೆ 15,000 ರೂಪಾಯಿ ತಿಂಗಳಿಗೆ ಎಕ್ಸ್ಟ್ರಾ 15,000 ರೂಪಾಯಿ 5,000 ರೂಪಾಯಿ ಸೇರಿರುತ್ತೆ. ಅದು 15,000 ಹೋಗ್ತಾ ಇದ್ರೆ ಬೇಗ ಲೋನು ಮುಗಿಯುತ್ತೆ. ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಓಕೆ, ಮೊದಲನೇ ಪಾಯಿಂಟ್ ಏನು ಹೇಳ್ದೆ ಅದು ಬೆಸ್ಟ್ ಆಪ್ಷನ್ನು. ನಿಮಗೆ ಈ ಪಾಯಿಂಟ್ ಇಷ್ಟ ಆಗಿಲ್ಲ, 10,000 ರೂಪಾಯಿ 5,000 ರೂಪಾಯಿ ಬರ್ಕೊಟ್ಬಿಟ್ರೆ ನಮಗೆ ಮನೆ ಖರ್ಚಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ನ ಮಾಡ್ಬೋದು. ಇನ್ನೊಂದು ಪಾಯಿಂಟ್ ಏನಂದರೆ, ಇವಾಗ ಮನೆ ಖರ್ಚೆಲ್ಲ ಕಳೆದು ಏನೋ ಒಂದಷ್ಟು ದುಡ್ಡು ಉಳಿಯುತ್ತೆ, 2,000ನೋ 3,000ನೋ ಗೊತ್ತಿಲ್ಲ, ಎಷ್ಟೋ ಒಂದಷ್ಟು ಉಳಿಯುತ್ತೆ, ಅದನ್ನೆಲ್ಲ ಸೇರಿಸ್ಕೊಳ್ಳಿ. ಅಂದರೆ ಒಂದು ಕಡೆ ಕೂಡಿಡಿ ಅಂತ ಅರ್ಥ ಇದ್ರರ್ಥ ಅಷ್ಟೇ. ಒಂದು ಕಡೆ ಆ್ಯಡ್ ಮಾಡ್ತಾ ಹೋಗಿ, ಒಂದೇ ಕಡೆ ಅಂದರೆ ಒಂದು ಸೈಡು ಇಡಿ ಅದನ್ನ ದುಡ್ಡನ್ನ ತಿಂಗಳಿಗೆ 2,000ನೋ 10,000ನೋ ಎಷ್ಟು ದುಡ್ಡು ಉಳಿಯುತ್ತೆ ಅದನ್ನು ಇಟ್ಕೊಂಡು ಹೋಗಿ. ಒಂದು ಸ್ವಲ್ಪ ದಿನ ಹೋದ್ಮೇಲೆ, ಒಂದು 3 ತಿಂಗಳು 4 ತಿಂಗಳು ಹೋದ್ಮೇಲೆ ಒಂದು 50,000ನೋ 40,000 ರೂಪಾಯಿನೋ ಆಗುತ್ತೆ. ಆವಾಗ ಹೋಗಿ ನೀವು ಆ 40,000 ರೂಪಾಯಿನ ಲೋನಿಗೆ ಹಾಕ್ಬೋದು, ಎಕ್ಸ್ಟ್ರಾ ಲೋನ್ ಕಟ್ಬೋದು. 40,000 ರೂಪಾಯಿ ಕಟ್ಬಿಟ್ರೆ ಆವಾಗ ಬೇಗ ಲೋನು ಮುಗಿಯುತ್ತೆ. ಇದು ಎರಡನೇ ಆಪ್ಷನು. ಈ ಥರ ಮುಗಿಸಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಪ್ರತಿ ತಿಂಗಳು ಎತ್ತಿಡೋಕ್ಕಾಗಲ್ಲ ದುಡ್ಡು, ಒಂದು ಸರಿ ಎಕ್ಸ್ಟ್ರಾ ಏನೋ ಒಂದು ಖರ್ಚು ಬಂದುಬಿಡುತ್ತೆ, ಆ ಥರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದರಿಂದ ಇದು ನನಗೆ ಬೆಸ್ಟ್ ಆಪ್ಷನ್ ಅಂತ ಅನಿಸೋದಿಲ್ಲ. ನನಗೆ ಬೆಸ್ಟ್ ಆಪ್ಷನ್ ಅಂದರೆ ನಾವು ಬರ್ಕೊಡ್ತೀವಲ್ಲ, ಅದೇ ನನ್ನ ಪ್ರಕಾರ ಬೆಸ್ಟ್ ಆಪ್ಷನ್ನು. ಓಕೆ, ಅದು ನಮಗೆ ಗೊತ್ತಿಲ್ಲದಂಗೆ ಅದು ಪಾಡಿಗೆ ಅದು ಕಟ್ಟಾಗ್ತಾ ಹೋಗ್ತಾ ಇರುತ್ತೆ. ಇದು ಹಾಗಲ್ಲ, ಕೂಡಿಟ್ಟಿರ್ತೀವಿ, ಏನೋ ಒಂದು ಆಯಿತು ಅವಾಗ ಈ ದುಡ್ಡನ್ನ ಎತ್ಕೊಂಡು ಖರ್ಚು ಮಾಡ್ಕೊಬಿಡ್ತೀವಿ. ಎರಡನೇ ಪಾಯಿಂಟ್ ಬಂದು ಕೂಡಿಟ್ಟು ಒಂದು ಸರಿ ಕಟ್ತೀವಲ್ಲ, ಅದು ಸ್ವಲ್ಪ ಕಷ್ಟನೇ ಆಗೋದು. ಏನೋ ಒಂದು ಕಡೆ ಕೂಡಿಟ್ಟಿರ್ತೀವಿ, ಏನೋ ಒಂದು ಖರ್ಚು ಬಂತು, ಖರ್ಚು ಮಾಡಿಬಿಟ್ಟಿರ್ತೀವಿ, ತೀರ್ಸೋದಕ್ಕೆ ಆಗಲ್ಲ. ಅದಕ್ಕೆ ನಾನು ಹೇಳೋದು ಅಂದರೆ ಮೊದಲನೇ ಪಾಯಿಂಟು, ಅದನ್ನು ಬೇಕಾದರೆ ನೀವು ಮಾಡ್ಬೋದು. ಅದು ಗೊತ್ತಿರಲ್ಲ, ನಮಗೆ ಗೊತ್ತಿಲ್ಲದಂಗೆ ಬೇಗ ಲೋನು ಮುಗಿಯುತ್ತೆ, ಅದ್ರ ಪಾಡಿಗೆ ಅದು ಕಟ್ಟಾಗ್ತಾ ಹೋಗುತ್ತೆ. ಈ ಕಡೆ ಸ್ಯಾಲ್ರಿ ಜಾಸ್ತಿ ಬರುತ್ತೆ, ಈ ಕಡೆ ಲೋನ್ ಕೂಡ ಬೇಗ ಮುಗಿಯುತ್ತೆ. ಇದಾಗಲ್ಲ. ಇದು ಹೇಗೆ ಅಂದರೆ ದುಡ್ಡಿದೆಯಲ್ಲ ಏನೋ ಒಂದು ತೊಗೊಳ್ಳೋಣ ಆ ಥರ ಅನಿಸ್ತಾ ಇರುತ್ತೆ. ಈ ಥರ ಕಟ್ಟಿದ್ರೆ, ಮೊದಲನೇ ಪಾಯಿಂಟ್ ಏನಿದೆ ಆ ಥರ ಕಟ್ಟಿದ್ರೆ 1 ವರ್ಷದಲ್ಲೇ ಸ್ವಲ್ಪ ಎಷ್ಟೋ ಲೋನನ್ನು ಕಡಿಮೆ ಮಾಡ್ಕೋಬೋದು. ಓಕೆ, ಇದು ಬಿಟ್ಟು ನಮಗೆ 2 ಆಪ್ಷನ್ನು ಯೂಸ್ ಮಾಡ್ತೀನಿ ಅಂದರೆ 2 ಆಪ್ಷನ್ನು ಯೂಸ್ ಮಾಡ್ಬೋದು. ಮೊದಲನೇ ಆಪ್ಷನ್ನ ಬರ್ಕೊಡ್ಬೋದು, ಅದಾದಮೇಲೆ ಎರಡನೇ ಆಪ್ಷನ್ ಬಂದು ನಾವು ಬರ್ಕೊಟ್ಮೇಲೂ ನಾವು ಒಂದಷ್ಟು ದುಡ್ಡನ್ನ ಇಡ್ತಾ ಇದ್ದೀನಿ ಅಂದರೆ ಆ ದುಡ್ಡನ್ನು ಕೂಡ ಕಟ್ಕೊಂಡು ಹೋಗ್ಬೋದು. ಆವಾಗ ಎಷ್ಟು ಬೇಗ, ಇನ್ನೂ ಬೇಗ ಮುಗಿಯುತ್ತೆ ನಿಮ್ಮ ಸಾಲ ಏನಿದೆ, ಲೋನು ಏನೋ ಇರುತ್ತಲ್ಲ, ಅದು ಇನ್ನೂ ಬೇಗ ಮುಗಿಯುತ್ತೆ. ಅಂದರೆ ಅದೊಂದು 5,000 ರೂಪಾಯಿ ಬರ್ಕೊಟ್ಟಿರ್ತೀರ, ಮತ್ತೇನೊಂದು 2-3 ತಿಂಗಳು ಬಿಟ್ಟು ಏನೋ ಒಂದು 20,000 ರೂಪಾಯಿ ಸೇವಿಂಗ್ಸ್ ಅಂತೇಳಿ ಮಾಡಿರ್ತೀರ, ಅದನ್ನು ಒಂದು 2 ತಿಂಗಳು ಬಿಟ್ಟು 3 ತಿಂಗಳ ಬಿಟ್ಟು ಏನೋ ಕಟ್ಬಿಡ್ತೀರ. ಆವಾಗ ಏನಾಗುತ್ತೆ, ಬೇಗ ಲೋನು ಮುಗೀತಾ ಬರುತ್ತೆ. ನೀವು 2 ವರ್ಷಕ್ಕೇನೋ ತೀರಿಸ್ಬಿಡ್ತೀನಿ ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ, ಅದು ಇನ್ನೂ 1 ವರ್ಷಕ್ಕೆ ತೀರಿಸ್ಬಿಡ್ತೀರ. ಈ ಥರ ಎಲ್ಲ ಮಾಡಿದ್ರೆ ಇದರಲ್ಲಿ ಮೊದಲನೇ ಆಪ್ಷನ್ ಯೂಸ್ ಮಾಡ್ಕೋಬೋದು, ಎರಡನೇ ಆಪ್ಷನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ನಾನು 2 ಯೂಸ್ ಮಾಡ್ತೀನಿ ಅಂದರೆ 2 ಕೂಡ ಯೂಸ್ ಮಾಡ್ಕೋಬೋದು. ಇದು ನಿಮಗೆ ಬಿಟ್ಟಿರುವಂಥದ್ದು, ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ. ಓಕೆ, ನಾನು ಇದನ್ನು ಮಾಡ್ತೀನಿ ಅಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿರುವಂಥದ್ದು. ನೆಕ್ಸ್ಟು ಇಷ್ಟೇ, ಸಾಲದ ಬಗ್ಗೆ, ಏನೇ ಒಂದು ಸಾಲ ಇರ್ಬೋದು, ಅದು ಇಷ್ಟೇ ಪಾಯಿಂಟು. ಇದ್ರ ಬಗ್ಗೆ, ಸಾಲದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಸಾಲ ತೊಗೊಳ್ಳೋದಕ್ಕಿಂತ ಮೊದಲು ನನಗೆ ಇಷ್ಟು ಸ್ಯಾಲ್ರಿ ಬರ್ತಾಯಿದೆ, ಈ ಸ್ಯಾಲ್ರಿಯಲ್ಲಿ ನಾನು ಲೋನನ್ನು ತೀರ್ಸೋಕ್ಕಾಗುತ್ತಾ, ಇಷ್ಟು ಸ್ಯಾಲ್ರಿಗೆ ಅಂದರೆ ಒಂದು 25,000 30,000 ರೂಪಾಯಿ ಸ್ಯಾಲ್ರಿ ಬರ್ತಾಯಿದೆ, ನಾನು ಅಲ್ಲಿ ಒಂದಷ್ಟು 2 ಲಕ್ಷನೋ 5 ಲಕ್ಷನೋ ಲೋನ್ ತೊಗೊಳ್ತೀನಿ. 5 ಲಕ್ಷ ಲೋನ್ ತೊಗೊಂಡ್ರೆ ನನಗೆ ಸ್ಯಾಲ್ರಿಯಿಂದ ಎಷ್ಟು ಕಟ್ಟಾಗುತ್ತೆ, ದುಡ್ಡು ಎಷ್ಟು ಕಟ್ಟಾಗುತ್ತೆ ಅಂತ ನೋಡಬೇಕು. ಇಷ್ಟು 5 ಲಕ್ಷಕ್ಕೆ ಇಷ್ಟು ದುಡ್ಡು ಕಟ್ಟಾಗಿದ್ರೆ 5 ಲಕ್ಷಕ್ಕೆ ಇಷ್ಟು ದುಡ್ಡು ಕಟ್ಟಾದರೆ ನನಗೆ ಮನೆ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತಾ, ಇಲ್ಲ ಓಕೆ ಮ್ಯಾನೇಜ್ ಮಾಡ್ತೀನ ಅನ್ನೋದನ್ನು ನೋಡಬೇಕು. ನಾವು ಸಾಲ ತೊಗೊಳ್ಳೋದು ದೊಡ್ಡದಲ್ಲ, ತೀರಿಸೋದು ದೊಡ್ಡದು. ತೊಗೊಳ್ಳೋದೇನೋ ತೊಗೊಂಡ್ಬಿಡ್ತೇವೆ, ಆಮೇಲೆ ತೀರಿಸುವಾಗ ಅಯ್ಯೋ, ತೊಗೊಳ್ಳುವಾಗ ಒಂದೇ ಸರಿ ತೊಗೊಳ್ಳೋದು
ಕಟ್ಟುವಾಗ ಏನು ಮಾಡ್ತೀವಿ ಹೇಳಿ, ತಿಂಗಳು ಹೋಗ್ತಾ ಇರುತ್ತಲ್ಲ, ಅದನ್ನು ನೋಡ್ಬಿಟ್ಟು ಅಯ್ಯೋ ಈ ತಿಂಗಳು ದುಡ್ಡು ಇಷ್ಟು ಕಟ್ಟಾಯಿತು ಅಂತ ಅಂದ್ಕೊಳ್ತಿರ್ತೀವಿ. ಅದಕ್ಕೆ ನೀವು ಸಾಲ ತೊಗೊಳ್ಳೋದಕ್ಕಿಂತ ಮೊದಲು ಇದು ಒಂದನ್ನು ಯೋಚನೆ ಮಾಡಿ. ಯಾಕೆಂದರೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದಕ್ಕೆ ಇಷ್ಟು ಸಾಲ ತೊಗೊಳ್ತಾ ಇದ್ದೀವಿ ಅಂದರೆ ಇಷ್ಟು ಇದು ಹೋದರೆ ಏನಂದರೆ ಸ್ಯಾಲ್ರಿಲಿ ಕಟ್ಟಾದರೆ ನಮ್ಮ ಮನೆ ಮ್ಯಾನೇಜ್ ಮಾಡೋಕ್ಕಾಗುತ್ತಾ? ಮನೆ ಒಂದೇ ಇರಲ್ಲ, ಮಕ್ಕಳಿರ್ತಾರೆ, ಸ್ಕೂಲ್ ಫೀಸ್ ಇರುತ್ತೆ, ಎಕ್ಸ್ಟ್ರಾ ಸ್ಕೂಲ್ ಫೀಸ್ ಅಂದ ತಕ್ಷಣ ಒಂದೇ ಸಾರಿ ಸ್ಕೂಲ್ ಫೀಸ್ ಇರಲ್ಲ, ಎಕ್ಸ್ಟ್ರಾ ಏನೋ ಒಂದು ಕಟ್ಟಬೇಕಾಗುತ್ತೆ, ಒಂದು ಡ್ಯಾನ್ಸಿಗೆ ಸೇರಿಕೊಳ್ಳುತ್ತೆ, ಏನೋ ಒಂದು ಆಗಿರುತ್ತೆ. ಅದಕ್ಕೆಲ್ಲ ಮ್ಯಾನೇಜ್ ಮಾಡ್ಕೋಬೇಕು. ಅದೆಲ್ಲ ಆಗುತ್ತಂತ ನೋಡಿಕೊಂಡು ನೀವು ನನಗೆ ಅಂತಲ್ಲ, ನೀವು ಅಷ್ಟೇ ನಮ್ಮ ಯೋಗ್ಯತೆಗೆ ತಕ್ಕಂಗೆ ನಾವು ಸಾಲ ಮಾಡಿದರೆ ಏನೂ ತೊಂದರೆ ಆಗಲ್ಲ. ನಮಗಿಂತ ಮೀರಿ ಅಂದರೆ ನಮ್ಮ ಯೋಗ್ಯತೆಗಿಂತ ನನಗೆ ಇಷ್ಟು ತೀರ್ಸೋಕ್ಕೆ ಆಗಲ್ಲ ಸಾಲನ, ಅಷ್ಟು ಸಾಲ ತೊಗೊಬಿಡೋದು, ದುಡ್ಡು ಎಲ್ಲ ಲೋನಿಗೆ ಹೋಗ್ತಾ ಇರುತ್ತೆ. ಅವಾಗ ನಮ್ಗೆ ಜೀವನ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಮನೇಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ. ಹೆಂಡತಿ ಒಂದೇನೋ ಕೇಳ್ತಾಳೆ, ಮಗು ಒಂದೇನೋ ಕೇಳುತ್ತೆ, ಅದನ್ನು ನಮಗೆ ಕೊಡ್ಸೋದಕ್ಕೆ ಆಗಲ್ಲ. ಅಂಥ ಟೈಮಲ್ಲಿ ಕಷ್ಟ ಆಗುತ್ತೆ, ಜಗಳ ಆಗುತ್ತೆ. ಆವಾಗ ಲೋನ್ನೇ ತೀರಿಸ್ಲೋ, ಇಲ್ಲಿ ಹೆಂಡ್ತಿಗೇನೋ ಅಂತ ಕೊಡ್ಲಾ, ಇಲ್ಲ ಮಗುಗೇನೋ ತಗೊಳ್ಳ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ನಾವು ಯೋಚನೆ ಮಾಡಿ ಸಾಲ ತೊಗೋಬೇಕಾದ್ರೆ ಇಷ್ಟು ತೊಗೊಂಡ್ರೆ ಸರಿ ಹೋಗುತ್ತಾ ಏನು ಅಂತೇಳಿ ಯೋಚನೆ ಮಾಡಿ ಲೋನನ್ನು ತೊಗೊಳ್ಳಿ. ಓಕೆ ಇಷ್ಟೇ. ಏನಂದರೆ ಜಾಸ್ತಿ ಲೋನೆಲ್ಲ ತೊಗೊಬಿಟ್ರೆ ಏನಂದರೆ ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಆದಾಗ ಏನಾಗುತ್ತೆ, ಜಗಳಾಗಿ ಸೂಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಎಲ್ಲ ಬಂದುಬಿಡುತ್ತೆ. ಅದಕ್ಕೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಯೋಚನೆ ಮಾಡ್ಕೊಂಡು ತೊಗೊಳ್ಳಿ. ಓಕೆ ಇಷ್ಟೇ. ಇವೆರಡು ಪಾಯಿಂಟಲ್ಲಿ ನೀವು ಯಾವ ಪಾಯಿಂಟ್ನ ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ನಿಮಗೇನಾದರೂ ಈ 2 ಪಾಯಿಂಟಿಂದ ನಿಮಗೇನಾದರೂ ಸ್ವಲ್ಪನಾದರೂ ಹೆಲ್ಪ್ ಆದರೆ, ನಿಮಗೇನಾದರೂ ಈ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.